ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೆರೆಸ್ಸಲ್ಲಿ ಇರುವಂಥ ನಿತ್ಯ ಪುಷ್ಪವನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಪೂಜೆಗಲ್ಲ, ಪೂಜೆಗೆ ನಾನು ಯಾವತ್ತೂ ಇಟ್ಟಿಲ್ಲ. ಯಾಕಂದರೆ ತುಂಬ ಶ್ರೇಷ್ಠ ಅಂತಾರೆ, ಇಡ್ಬೋದು, ತೊಂದರೆ ಇಲ್ಲ. ಆದರೂ ನಾನು ಇವತ್ತು ಎಲ್ಲ ನಿತ್ಯ ಪುಷ್ಪನೂ ಬಿಡಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಮಕ್ಕಳಿಗೆ ಕಾಲೇಜಲ್ಲಿ ಎಕ್ಸ್ಪರಿಮೆಂಟ್ ಇದೆಯಂತೆ, ಅದಕ್ಕೋಸ್ಕರ ಅವಳಿಗೆ ಮತ್ತು ಅವ್ಳ ಫ್ರೆಂಡ್ಸ್ಗೆಲ್ಲ ಸುಮಾರು ಒಂದು 8ರಿಂದ 10 ಜನ ಬೇಕು ಇವತ್ತು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹೋದಾಗ ನಾನು ಮರ್ತು ಬಿಟ್ಟಿದ್ದೆ. ಹಾಗಾಗಿ ಕಾಲೇಜ್ ಹತ್ರ ಒಂದೇ ಒಂದು ಗಿಡ ಇತ್ತಂತೆ, ಅದರಲ್ಲಿ 1-2 ಫ್ಲವರ್ ಬಿಟ್ಟಿತ್ತು, ಒಂದು ಬಾಡೋಗಿತ್ತು ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ಅಲಾರಾಮ್ ಇಟ್ಕೊಂಡು ಮೇಲೆ ಬಂದು ಎಲ್ಲ ಹೂವನ್ನು ಬಿಡಿಸ್ಕೊತಾ ಇದ್ದೀನಿ. ಬೇಕೇ ಬೇಕು ಅಂತ 2 ಸಾರಿ 3 ಸಾರಿ ಅರ್ಧ ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಮರ್ತೋಗ್ಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ಇವತ್ತು ಫುಲ್ಲು ಟೆರೆಸ್ಸಿಗೆ ಬಂದಿದ್ದೀನಿ. ಇನ್ನೊಂದು ಏನಂತಂದರೆ, ಸ್ವಲ್ಪ ಮಣ್ಣನ್ನು ನಾನು ನಿನ್ನೆ ಮಿಕ್ಸ್ ಮಾಡಿದೆ. ಸ್ವಲ್ಪ ಹುಷಾರಿರಲಿಲ್ಲ, ಆದರೂ ಕೂತ್ಕೊಂಡ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಹೇಳಿ ಬಂದು ಎಲ್ಲ ಮಿಕ್ಸ್ ಮಾಡಿ ಹಾಗೆ ಬಿಟ್ಟಿದ್ದೀನಿ. ಎಲ್ಲ ತುಂಬಿಸಿ ಇವತ್ತೆಲ್ಲ ಸೊಪ್ಪು ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ತುಂಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ದಾಸವಾಳನೂ ಕೂಡ ಇದೆ, ಹಾಗೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ. ನೋಡಿ, ಇನ್ನೂ ಅರಳಿಲ್ಲ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಕೂಡ ನಾಟಿದೇ ಇರಬೇಕು ಅನಿಸುತ್ತೆ. ತುಂಬ ಹೂ ಬಿಡುತ್ತೆ, ದಿನಕ್ಕೆ 2-3 ಆದರೂ, ಅಷ್ಟು ಚಿಕ್ಕ ಗಿಡ ಆದ್ರೂ ಬಿಡ್ತಾ ಇರತ್ತೆ. ನೋಡಿ, ಈ ಕಲರ್ ಒಂದು ನನ್ನ ಹತ್ರ ಸುಮಾರು ಒಂದು 5 ಕಲರ್ 6 ಕಲರ್ ಇದೆ ನಿತ್ಯ ಪುಷ್ಪ. ಅದೆಲ್ಲನೂ ಎಲ್ಲ ಕಲರ್ಸು ಕೊಡೋಣ ಅಂತ ಹೇಳಿಬಿಟ್ಟು ಬಿಡಿಸ್ಕೊಡ್ಬೇಕಿದ್ರೆ ಅಂದ್ಕೊಂಡೆ ನಾನು, ಈ ಗಿಡನ ಯಾಕೆ ಕಾಲೇಜ್ ಹತ್ರ ಹಾಕಬಾರ್ದು ಅಂತ ಹೇಳಿ ಸ್ವಲ್ಪ ಬೀಜ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇನ್ನೊಂದು ನೆಕ್ಸ್ಟು ಯೂಸ್ ಆಗ್ತಾ ಇರತ್ತಲ್ವ, ಇದೇ ಹೂವು ಬೇಕಂತೆ ಎಕ್ಸ್ಪರಿಮೆಂಟ್ಗೆ. ಹಾಗಾಗಿ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಅವರಿಗೆ ಕೊಡೋಣ, ಹಾಕಲಿಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ. ಈ ಗಿಡದಲ್ಲಿ ಇಲ್ಲ ಸೀಡ್ಸು, ಈ ಗಿಡದಲ್ಲಿ ಸೀಡ್ಸ್ ಬರೋಲ್ಲ. ಇದು ಕಟ್ಟಿಂಗ್ಸೇ ಹಾಕ್ಕೊಳ್ತಾ ಇರಬೇಕು. ಒಂದೊಂದು ಸಲ ಬಿಡುತ್ತೆ, ಇಲ್ಲ ಒಂದೊಂದು ಸಲ ಬಿಡೋಲ್ಲ. ನಾನು ಸ್ವಲ್ಪ ಕಟ್ಟಿಂಗ್ಸೇ ಹಾಕಿ ಕಟ್ ಮಾಡಿ ಹಾಕ್ಕೊಳ್ತಿರ್ತೀನಿ. ನಿಜವಾಗ್ಲೂ ಖುಷಿ ಆಯಿತು ಯೂಸ್ ಆಗ್ತಿದೆಯಲ್ಲ ಅಂತ. ತುಂಬಾ ಅದು ನನಗೆ ಖುಷಿ ಇದೆ. ನೋಡಿ ಎಷ್ಟೊಂದಿದೆ. ಮೊನ್ನೆ ಅವತ್ತೆಲ್ಲ ಮರ್ತು ಬಿಟ್ಟಿದ್ಲು, ಹಾಗಾಗಿ ಇವತ್ತು ಎಲ್ಲ ಬಿಡಿಸ್ಕೊಂಡು ಹೋಗೋಣ ಅಂತ ಎಲ್ಲ ಫುಲ್ಲು ಬುಟ್ಟಿಲಿ ಹಾಕಿದಾಗ ಮಲ್ಟಿ ಕಲರ್ಸ್, ಎಷ್ಟೊಂದು ಕಲರ್ಸ್ ಎಲ್ಲ, ಅಂದರೆ ಸ್ವಲ್ಪ ವೈಟ್ ಬಿಟ್ಟರೆ ಎಲ್ಲ ಪಿಂಕಲ್ಲೇ ಶೇಡ್ಸ್ ಕಲರ್ಸ್ ನನ್ನ ಹತ್ರ ಜಾಸ್ತಿ ಇರುವಂಥದ್ದು. ಹಾಗಾಗಿ ಎಲ್ಲ ಬಿಡಿಸ್ಕೊಂಡೆ. ವೈಟಲ್ಲಿ ಇದರಲ್ಲಿ ಸೀಡ್ಸ್ ಬಿಡುತ್ತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಈಗ ಸ್ವಲ್ಪ ಬಿಟ್ಟಿದೆ, ಅದನ್ನು ಕೂಡ ಅದು ಒಂದು ಸ್ವಲ್ಪ ಇದಾದಮೇಲೆ ಹಾಕಬೇಕು. ಇವತ್ತು ನಾನು ಅವಳ ಕೈಲಿ ಕೊಟ್ಟು ಕಳಿಸ್ತೀನಿ ಸೀಡ್ಸು, ಹೇಳಿಬಿಟ್ಟು ಹಾಕು, ನೆಕ್ಸ್ಟ್ ಇಯರ್ಗೆ ಹಂಗೆ ಬರ್ತಾ ಇರತ್ತಲ್ಲ, ಎಲ್ಲರಿಗೂ ಯೂಸ್ ಆಗುತ್ತಪ್ಪ ಕೊಡು ಅಂತ ಅಮ್ಮ ಅವ್ರು ಏನಾದರೂ ಅಂದ್ಕೊತಾರೆ ಅಂತ ಹೇಳ್ತಾ ಇದ್ಲು ಮಗಳು. ಅದಕ್ಕೆ ಬೇಡಪ್ಪ, ಏನು ಅಂದ್ಕೊಳ್ಳಲ್ಲ, ಮಂತ ಯೂಸ್ ಆಗುತ್ತೆ. ನನ್ನ ಹತ್ರ ಅಷ್ಟೊಂದು ಸೀಡ್ಸ್ ಇದೆ, ಕಲರ್ಸ್ ಇದೆ, ತೊಗೊಂಡೋಗಿ ಕೊಡು, ಕಾಲೇಜಲ್ಲಿ ಹಾಕ್ತಾರೆ ಅಂತ ಹೇಳಿಬಿಟ್ಟು ಅಂತ. ಆಮೇಲೆ ಇಲ್ಲ ಅಂದರೆ ನೀನು ಕೊಡಲ್ಲ ಅಂದರೆ ಹೇಳು, ನಾನು ಬಂದಾಗಲೇ ಹೇಳಿಬಿಟ್ಟು ಕೊಡ್ತೀನಿ ಅಂತ. ಇಲ್ಲ ನಾನೇ ಕೊಡ್ತೀನಿ ಅಂದ್ಬಿಟ್ಟು ತಗೊಂಡು ಹೋದ್ಲು. ನೋಡಿ ಎಷ್ಟು ಇದು ಸ್ವಲ್ಪ ಇನ್ನೂ ಹಸ್ರಿಗಿದೆಲ್ಲ, ಇನ್ನು ಸ್ವಲ್ಪ ಕಾಯಿ ಆಗಬೇಕು, ಇನ್ನು ಒಂದು ಸ್ವಲ್ಪ ಹಣ್ಣಾಗಬೇಕು. ಹಣ್ಣಾದರೆ ಒಂದು ಸ್ವಲ್ಪ ಮರೂನ್ ಕಲರ್ ಥರ ಬಂದರೆ ಆವಾಗಲೇ ಕಿತ್ತಿಟ್ಕೊಂಡ್ಬಿಟ್ರೆ ಇದಾಗುತ್ತೆ. ಒಂದು ಸ್ವಲ್ಪ ಹಣ್ಣಾಗಲಿ ಅಂತ ಬಿಟ್ಟರೆ ಅದು ಬಿಸಿಲಿಗೆ ಸಿಡಿದ್ಬಿಟ್ರೆ ನಮಗೆ ಸೀಡ್ ಸಿಗಲ್ಲ ಅಂತ ಹೇಳಿ ನಾನು ಕೊಡ್ತೀನಪ್ಪ ಅಂತ ಹೇಳಿದ್ದೀನಿ. ನೆಕ್ಸ್ಟು ಸ್ವಲ್ಪ ದಾಸವಾಳ ಇದೆ, ದಾಸವಾಳನೂ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಗಲ್ ಪೆಟಲ್ಸ್ದು ಗಿಡ ಮಾತ್ರ ಹೀಗಿದೆ, ಹೂ ಮಾತ್ರ ಬಿಡ್ತಾ ಇರುತ್ತೆ. ಗೊತ್ತಿಲ್ಲ, 1-2-3 ಬಿಡ್ತಾ ಇರುತ್ತೆ ಯಾವಾಗ್ಲೂ. ಇನ್ನೊಂದು ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಇದು, ನೋಡಿ ಎಷ್ಟು ಚೆನ್ನಾಗಿದೆ. ಅರಳಿದ ಮೇಲಂತೂ ಇದು 1 ಡೇ ಇಟ್ಟರೂ ಇರುತ್ತೆ, ಫೋಟೋದಲ್ಲೇ ಇರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಬಿಸಿಲಿಗೆ ಗಿಡ ಉಳಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಏನಾದರೂ ಒಂದು ಪ್ಲ್ಯಾನ್ ಮಾಡಿ
ಇದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಮಲ್ಲಿಗೆ ಹೂ ಬಿಟ್ಟಿತ್ತು, ಮಿಕ್ಕಿದ್ದೆಲ್ಲ ಚಿಗುರ್ತಾ ಇದೆ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಅಲ್ವಾ, ಹಾಗಾಗಿ ಈಗೇನಂದರೆ ಬಿಸಿಲಿಗೆ ಚಿಗುರಿದ್ದೆಲ್ಲ ಒಣಗೋಗ್ಬಿಡತ್ತೆ. ಏನಾದರೂ ಒಂದು ನೆಟ್ಟು ಏನಾದರೂ ಕಟ್ಟಿ ಕೆಳಗಡೆ ಮಣ್ಣಿಗೆ ಪಾಟಿಗೆಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ನಿತ್ಯ ಪುಷ್ಪ ಸಿಕ್ತು ಅಂದರೆ ನನಗಂತೂ ಭಾಳ ಖುಷಿ ಇದೆ. ಇದು ಒಂದು ಗಿಡ ಹಾಕಿದ್ದೆ ಅವಳಿಗೆ ಕೊಡೋಣ ಕಾಲೇಜ್ ಹತ್ರಕ್ಕೆ ಅಂತ. ಅವಳು ಬೇಡ ಅಮ್ಮ ಪಾಟ್ ಇಟ್ಕೊಂಡು ಹೋಗಲ್ಲ ನಾನು ಅಂತ ಹೇಳಿ ಬರೀ ಹೂವನ್ನೇ ತೊಗೊಂಡೋಗ್ತಾಳೆ. ನೋಡಿ ಇಲ್ಲೇ ಬಿಟ್ಟಿದ್ದಾಳೆ, ಇಲ್ಲೇ ಹೂ ಬಿಡ್ತಾ ಇದೆ. ಅದು ಸುಮಾರು ಹೂ ಬಿಟ್ಟಿದೆ. ಇಲ್ಲಿ ಸುಮಾರು ಒಂದು ಪ್ಯಾಕೆಟಲ್ಲಿದ್ದಂಥ ಗಿಡಗಳನ್ನ ಹಾಕಿದ್ದೆ, ಗಿಡನೇ ಸರಿಯಾಗಿ ಬಂದಿಲ್ಲ, ಆದರೆ ಹೂ ಬಿಟ್ಬಿಟ್ಟಿದೆ. ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ, ಅದು ಪುಟ್ಟ ಪುಟ್ಟು ಹೂವು ಪ್ಯಾಕೆಟಲ್ಲಿ ಬಂದಿತ್ತು. ಹಾಗೆ ಸ್ವಲ್ಪ ರಾಯರಿಗೆ ಪೂಜೆಗೆ ಅಂತ ಹೇಳಿ ಸ್ವಲ್ಪ ತುಳಸಿ ಕಿತ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ನಾನು ಜೊತೇಲಿ ಕಿತ್ಕೊಂಡೆ. ಶಿಜಿ ಬಾಮ್ಮ ಇಲ್ಲಿಗೆ. ಬುಟ್ಟಿ ತುಂಬ ಹೂವಾಯಿತು, ಅದನ್ನೆಲ್ಲ ಬಿಡಿಸ್ಕೊಂಡಿದ್ದಕ್ಕೆ ಇನ್ನು ಕೆಳಗಡೆ ಮುಂದಗಡೆ ಮನೆ ಮುಂದೆ ಇರುವಂಥ ಪಾಟಲ್ಲಿ ನಾನು ಇನ್ನು ಬಿಡಿಸ್ಕೊಂಡಿಲ್ಲ. ಇವರೆಲ್ಲ ಕಾಲೇಜ್ಗೆ ಹೋದ್ಮೇಲೆ ಪುನಃ ಎಲ್ಲ ಫುಲ್ಲು ಗಿಡಗಳಿಗೆಲ್ಲ ರೆಡಿ ಮಾಡೋಕ್ಕೆ ಪುನಃ ಬರಬೇಕು. ತುಂಬ ಬಿಸಿಲಿರತ್ತೆ, 4:30-5 ಗಂಟೆ ಹಂಗೆ ಬಂದು ಎಲ್ಲ ಮಾಡ್ಬೋದು. ಸ್ವಲ್ಪ ರೆಡ್ ಕಲರ್ ಸ್ಫಟಿಕ ಒಂದು 2-3 ಗಿಡದಲ್ಲಿ ಇತ್ತು, ಅದನ್ನು ಕೂಡ ಬಿಡಿಸ್ಕೊಂಡೆ. ಜಾಸ್ತಿ ಇಲ್ಲ ಸ್ಫಟಿಕ, ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ, ಒಣಗೋಗಿತ್ತು. ಹಾಗೆ ನಿನ್ನೆ ಒಂದು 6-7 ಬೀನ್ಸ್ ಇತ್ತು. ನಮ್ಮ ಶಿಜಿ ಮಣ್ಣಲ್ಲಿ ಕೆಲಸ ಮಾಡಬೇಕಿದ್ರೆ ಒಂದೊಂದು ಕೊಟ್ಕೊಂಡು ಹಾಗೆ ಕೆಲಸ ಮಾಡಿದ್ದಾಯಿತು. ಇನ್ನು 2 ಉಳ್ಕೊಂಡಿತ್ತು, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡಿಕೊಂಡೆ. ರೆಡ್ ಕಲರ್ ಸ್ಫಟಿಕ ನೋಡಿ ಇಷ್ಟು ಇವತ್ತು ಹರಳಬೇಕು. ಮತ್ತು ಇಲ್ಲೊಂದು ಏನಂದರೆ ಗಣಗಿಲೆ ಗಿಡಕ್ಕೆ ತುಂಬ ಬಿಳಿ ರೋಗ ಬಂದಿತ್ತು, ಎಲ್ಲವನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಅದು ಹೇಗೆ ಚಿಗುರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಇನ್ನು ಉಳಿದಿರೋದಕ್ಕೆ ಬರದೇ ಇದ್ದರೆ ಸಾಕು ಅಂತ ಅನಿಸುತ್ತೆ. ನನಗಂತೂ ತುಂಬ ಬೇಜಾರು. ವೈಟ್ ರೋಗ ಬಂದರೆ ಗಿಡನೇ ಹಾಳಾಗ್ಬಿಡತ್ತೆ, ಎಷ್ಟು ಔಷಧಿ ಹೊಡೆದ್ರೂ ಹೋಗ್ತಾನೇ ಇಲ್ಲ. ನೋಡಿ ಇದು ಗಣಗ್ಲೂವ ಸ್ವಲ್ಪ ಇತ್ತು, ಅದನ್ನು ಕೂಡ ಬಿಡಿಸ್ಕೊಂಡೆ. ಇನ್ನೊಂದು ಗಿಡದಲ್ಲಿ ಎಲ್ಲೋ ಕ್ರೀಮ್ ಕಲ್ಲರು, ಇದು ಕೂಡ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ನಾನು ಬಿಡಿಸ್ಕೊಂಡೆ. ತುಂಬ ಬಿಸಿಲಿತ್ತು, ಬೆಳಿಗ್ಗೆ 8 ಗಂಟೆಗೆ ತುಂಬ ಬಿಸಿಲಿತ್ತು ಇವತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ, ಈ ಥರ ಬಂದಿದೆ ನೋಡಿ ರೋಗ, ಅದು ಎಲ್ಲ ಬಂಚ್ ಬಂದಿತ್ತು. ಹಾಗಾಗಿ ಇವನು ಬೇರೆ ಬೀನ್ಸ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದಲ್ಲ ಬೀನ್ಸ್ ಇದೆ, ಬೀನ್ಸ್ ಬಿಡಿಸ್ಕೊತಾ ಇದ್ದೀನಿ ಅಂತ, ಅದಕ್ಕೆ ನನ್ನನ್ನೇ ನೋಡ್ತಿದ್ದ ಅವನು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.